ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ತುಂಬಾ ಬೇಜಾರಾಗಿರುವಂಥದ್ದು ಒಂದು ವಿಡಿಯೋ ಇದು. ನಾವೆಲ್ಲರೂ ಯೂಟ್ಯೂಬರ್ಸ್. ತುಂಬ ಶಾಕಿಂಗ್ ನ್ಯೂಸು. ನಮ್ಮ ಎಲ್ಲರ ಯೂಟ್ಯೂಬರ್ಸ್ ಅಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಮಾ ಗೌಡ್ರ ಮನೆ ಚಾನಲ್ ನಿಮಗೂ ಗೊತ್ತಿರ್ಬೋದು. ಅವ್ರು ಇನ್ನಿಲ್ಲ ಅಂದಾಗ ತುಂಬಾ ಬೇಜಾರಾಯಿತು. ಶಾಕಿಂಗು, ಅರಗಿಸಿಕೊಳ್ಳೋಕ್ಕೆ ಆಗ್ತಾಯಿಲ್ಲ. ತುಂಬ ಸುಮಾ ಗೌಡ್ರ ವೀಡಿಯೋ ನಾನು ತುಂಬ ವೀಡಿಯೋ ನೋಡ್ತಿದ್ದೆ ನಾನು. ಆಮೇಲೆ ಅವ್ರ ಮಗಳು ಸ್ವಾತಿ ಗೌಡ ಕನ್ನಡ ವ್ಲಾಗ್ಸ್ ಅಂತ ನೀವು ನೋಡಿರ್ಬೋದು. ಅವ್ರ ವೀಡಿಯೋನು ತುಂಬ ನೋಡ್ತಿದ್ದೆ ನಾನು. ತುಂಬ ಬೇಜಾರಿನ ವಿಷಯ, ಹೇಳೋಕ್ಕಾಗಲ್ಲ. ಅಷ್ಟು ಹೇಗೆ ಹೇಳಲಿ ಅಂತಲೇ ನನಗೆ ಹೆಂಗೆ ಶುರು ಮಾಡಲಿ ಅಂತಲೇ ಗೊತ್ತಾಗಲ್ಲ. ಯಾವುದೇ ಮಕ್ಕಳಿಗೆ ತಾಯಿನ ಕಳ್ಕೊಳ್ಳೋದು ಮಾತ್ರ ನಿಜವಾಗಲೂ ದೊಡ್ಡ ಶಿಕ್ಷೆ ಅಂತಲೇ ಹೇಳ್ಬೋದು. ದೇವರು ಈ ಥರ ಯಾರಿಗೂ ಮಾಡಬಾರ್ದು. ಅದು ಅವ್ರ ಏಜ್ ಎಷ್ಟು ಕಡಿಮೆ ಇತ್ತು. ತುಂಬ ಬೇಜಾರಾಗುತ್ತೆ. ಈ ದುಃಖನ ನುಂಗ್ಲಿಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ತುಂಬ ಚಿಕ್ಕ ವಯಸ್ಸಿದ್ರು ಅವರು. ಎಷ್ಟು ಸಣ್ಣ ವಯಸ್ಸಲ್ಲಿ ಈ ಥರ ಎಲ್ಲ ಆಗೋಯ್ತಾ ಅಂತ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಈ ಜೀವನನೇ ಹಾಗೆ ಅಲ್ವಾ, ಶಾಶ್ವತ ಅಲ್ಲ, ಯಾರಿಗೂ ಯಾವುದು ಶಾಶ್ವತ ಅಲ್ಲ, ನಶ್ವರ. ಅದ್ರ ಒಂದು ಮೂಗಿನ ಮೇಲೆ ಆಗಿರುವಂಥ ಗುಳ್ಳೆ ಒಂದು ಸಾವಿಗೆ ಕಾರಣ ಆಗುತ್ತೆ ಅಂದರೆ ತುಂಬ ದುಃಖದ ವಿಷಯ. ಇದು ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಹಾಗೆದು ತಾಯಿನ ಕಳ್ಕೊಳ್ಳೋದು ಯಾರಿಗೂ ಬೇಡ. ತುಂಬ ದುಃಖ ಆಗುತ್ತೆ. ಆ ಸ್ಥಿತಿ ನಾನು ಅನುಭವಿಸಿ ಬಂದಿದ್ದೀನಿ. ಈ ಥರ ನೋವು ಯಾವುದೇ ಮಕ್ಕಳಿಗೂ ಕೊಡಬಾರ್ದು. ಅದು ಇಷ್ಟು ಸಣ್ಣ ಏಜು ಅವ್ರದ್ದು, ಇನ್ನೂ ಎಷ್ಟೆಲ್ಲ ಚಿಕ್ಕ ವಯಸ್ಸು. ನಾನು ಅವ್ರ ವಿಡಿಯೋನೆಲ್ಲ ನೋಡ್ತಿದ್ದೆ. ಅವರು ತನ್ನ ಯಜಮಾನ್ರಿಗೆ ರಾಜು ಅಂತ ಕರಿತಿದ್ರು. ತುಂಬ ಒಂಥರ ಮಕ್ಕಳಿಗೆ ಕರಂಗೆ ಎಷ್ಟು ಚೆನ್ನಾಗಿ ರಾಜು ಅಂತ ಹೇಳ್ತಿದ್ರು. ಅದೇ ನೆನಪಿಗೆ ಬರುತ್ತೆ. ಅವ್ರ ವೀಡಿಯೋದಲ್ಲೆಲ್ಲ ನಾನು ನೋಡಿದಾಗ ನನಗೆ ಎಷ್ಟೋ ಹೆಂಗೆಂಗೋ ಆಗ್ತಿತ್ತು. ಅವ್ರ ಮಗಳು ಅಷ್ಟೇ ತುಂಬ ಚೆನ್ನಾಗಿ. ಅವ್ರ ಮಗಳಿನ ವೀಡಿಯೋ ತುಂಬ ನೋಡಿದ್ದೀನಿ. ಇವ್ರ ವೀಡಿಯೋನೂ ನೋಡ್ತಿದ್ದೆ ನಾನು. ಭಾಳಷ್ಟು ವೀಡಿಯೋ ನೋಡಿದ್ದೀನಿ. ಆದರೆ ಅವ್ರು ಇನ್ನಿಲ್ಲ ಅಂತ ನನಗೆ ಗೊತ್ತಾಗಿದೆ ಇವತ್ತು ಮಧ್ಯಾಹ್ನ. ಸ್ವಲ್ಪ ಲೇಟಾಗಿ ಗೊತ್ತಾಯಿತು. ನಾನು ಯೂಟ್ಯೂಬ್ ನೋಡಿರಲಿಲ್ಲ. ಅವರು ಇಲ್ಲ ಅಂದಾಗ ಅರಗಿಸ್ಕೊಳ್ಳಿಕ್ಕೆ ನಂಗೆ ಆಗಿಲ್ಲ. ಸುಮಾರು ಒಂದು 10 ನಿಮಿಷ ಬೇಕಾಯಿತು. ಏನಪ್ಪ ಇದು ಅಂತ. ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಿತ್ತು. ಮೂಗಿನ ಮೇಲೆ ಒಂದು ಗುಳ್ಳೆ ಆಗಿ ನೋಡಿ ಕ್ಯಾನ್ಸರ್ ಅಂತ ಬಂದಿದೆ. ಕ್ಯಾನ್ಸರು ಹೆಂಗೆ ಬೇಕಾದರೂ ಆಗುತ್ತಲ್ಲ. ಒಂದು ಸಣ್ಣ ಗುಳ್ಳೆಯಿಂದ ಒಂದು ಸಾವು ಬರುತ್ತೆ ಅಂದರೆ ಹೇಗೆ ನೋಡಿ ಫ್ರೆಂಡ್ಸ್. ಹೇಗೆ ಬೇಕಾದರೂ ಸಾವು ಬರ್ಬೋದಲ್ವ. ತುಂಬ ಒಂಥರ ವಿಷಾದಕರ. ಅವರ ಮನೆಯವ್ರಿಗೆ ಹೆಂಗಾಗಿರ್ಬೋದು, ಅವ್ರ ಪರಿಸ್ಥಿತಿ ಹೇಗಿರ್ಬೋದು, ಅವ್ರ ಮಕ್ಕಳ ಪರಿಸ್ಥಿತಿ ಹೆಂಗಾಗಿರ್ಬೋದು, ಮಗಳು, ಸೊಸೆ, ಅಳಿಯ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಯಜಮಾನ್ರು ಹೆಂಗಾಗಿರ್ಬೋದು. ಇನ್ನು ರಾಜು ಅಂತ ಇಡೀ ದಿನ ರಾಜು ಅಂತ ಕರಿತಾ ಇದ್ದವರು ಸಡನ್ನಾಗಿ ಇನ್ನು ಮುಂದೆ ನನ್ನನ್ನು ಯಾರು ಹೀಗೆ ಕರೀತಾರೆ ಅಂತ ಅವ್ರು ಆ ದುಃಖನ ತಡ್ಕೋಬೋದು ಹೇಳಿ. ಅವ್ರಿಗೆ ಆ ದುಃಖನ ತಡ್ಕೊಳ್ಳುವಂಥ ಶಕ್ತಿ ದೇವರು ಕೊಡಲಿ. ಅವ್ರ ಫ್ಯಾಮಿಲಿಗೆ ಎಲ್ರಿಗೂ ಈ ದುಃಖನ ತಡ್ಕೊಳ್ಳುವಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ನಾವು ಎಲ್ಲರೂ ಪ್ರಾರ್ಥಿಸೋಣ. ಅವ್ರ ದುಃಖದಲ್ಲಿ ನಾವು ಭಾಗಿಯಾಗೋಣ. ನಾವು ಮತ್ತೇನು ಮಾಡೋಕ್ಕಾಗಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬೇಡ್ಕೊಳ್ಳೋಣ. ಅವ್ರು ಎಲ್ಲೇ ಇದ್ದರೂ ಮತ್ತೆ ಹುಟ್ಟಿ ಬರಲಿ. ಎಲ್ಲೇ ಹೋದರೂ ದೇವರು ಅವರನ್ನು ಚೆನ್ನಾಗಿ ಇಟ್ಟಿರಲಿ. ಅವ್ರ ಮುಂದೆ ಮತ್ತೆ ಈ ಪ್ರಪಂಚಕ್ಕೆ ಬರಲಿ ಅಂತ ನಾವು ಹೇಳೋಣ. ತುಂಬ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿದ್ದರು. 67,000ಕ್ಕಿಂತಲೂ ಜಾಸ್ತಿ ಸಬ್ಸ್ಕ್ರೈಬರ್ನ ಹೊಂದಿದ್ರು ಅವರು. ಇಷ್ಟೆಲ್ಲ ಪ್ರೀತಿಯ ಒಂದು ಸುಮಾ ಅಕ್ಕ, ಎಲ್ಲರೂ ಒಬ್ಬೊಬ್ಬರು ಒಂಥರ ಕರಿತಿದ್ರು. ಸ್ವಾತಿ ಅವರು ಹಾಗೆ ತುಂಬ ಒಳ್ಳೆ ಯೂಟ್ಯೂಬರು. ಹೀಗೆಲ್ಲ ಆಗುತ್ತೆ. ಈಗಿದ್ದ ಮನುಷ್ಯ ಇನ್ನು ಸ್ವಲ್ಪತ್ತಿಗಿಲ್ಲ ಅಂದರೆ ಹೇಗೆ ಅಲ್ವಾ. ಭಾಳ ನಮಗೆಲ್ಲ ದುಃಖ ಬರುತ್ತೆ. ಈಗಿನ ಕಾಲದಲ್ಲಿ ಯಾವುದು ಶಾಶ್ವತ ಅಲ್ಲ. ಅದು ಯಾವಾಗಲೂ ಅಷ್ಟೇ, ಮನುಷ್ಯ ಆಗಲಿ ಯಾವುದೇ ಆಗಲಿ ಯಾರೇ ಆಗಲಿ. ಆದರೆ ಈಗಿದ್ದವ್ರು ನೀನು ಕ್ಷಣಕ್ಕಿಲ್ಲ ಅಂದರೆ ಹೇಗಾಗುತ್ತೆ ನೋಡಿ. ಅವ್ರ ಫ್ಯಾಮಿಲಿಗೆ ಹೇಗಾಗ್ಬೋದು. ನಮ್ಮಮ್ಮ ನಿನ್ನೆ ಇದ್ದರು ಇವತ್ತಿಲ್ಲ ಅಂದರೆ ಅವ್ರಿಗೆ ಹೆಂಗಾಗ್ಬೋದು. ಯಾಕೆಂದರೆ ಆ ಸ್ಥಿತಿ ನಾನು ನೋಡಿದ್ದೀನಿ, ನನಗೂ ಗೊತ್ತು. ಅದನ್ನು ಮಾತ್ರ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಕ್ಕಳಿಗೆ ತಾಯಿ ಇಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಒಂದು ದುಃಖದ ಸಂಗತಿ ಜೀವನದಲ್ಲಿ ಇಲ್ಲವೇ ಇಲ್ಲ. ಆ ಗಂಡ ಒಂದು ಹೆಂಡತಿ ಇಲ್ಲ ಅಂದರೆ ಅದು ಹೇಗಾಗುತ್ತೆ ಅಲ್ವಾ. ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ನಮಗೆ.
ಕೇಳಿದ ಕೂಡಲೇ ನನಗೆ ಭಾಳ ಒಂಥರ ಶಾಕ್ ಆಯಿತು. ಒಂದು 10 ನಿಮಿಷ ನಾನು ಸ್ತಬ್ಧವಾಗಿ ಕೂತ್ಬಿಟ್ಟೆ. ಮನಸ್ಸಲ್ಲಿ ದುಃಖ ಜೋರಾಗಿ ಬರ್ತಾ ಇದೆ. ಎಲ್ಲರೂ ಏನಾಯಿತು ಅಂತ ಮನೇಲಿ ಎಲ್ಲರೂ ಕೇಳ್ತಾ ಇದ್ದಾರೆ. ನನಗೆ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟು. ಯಾಕೆಂದರೆ ನಾವು ಅವ್ರ ವಿಡಿಯೋ ನೋಡಿರ್ತೀವಿ, ಅವರನ್ನು ನೋಡಿರ್ತೀವಲ್ವ. ಅವ್ರು ನಮ್ಮ ಮನೆ ಒಂದು ಫ್ಯಾಮಿಲಿ ಇದ್ದಂಗೆ ಆಗಿರ್ತಾರೆ. ಅಂಥವ್ರು ನಮ್ಮನ್ನು ಸಡನ್ನಾಗಿ ಅಗಲಿಬಿಟ್ರು ಅಂದರೆ ಹೆಂಗಾಗುತ್ತೆ ಅಲ್ವಾ? ಯಾರೇ ಆದರೂ ನಾವು ಅವ್ರನ್ನ ದಿನ ನೋಡ್ತೀವಿ ಅಂದಾಗ ಅವ್ರು ನಮ್ಮ ಮುಂದೆ ಇನ್ನು ಇಲ್ವಲ್ಲ, ಇನ್ನು ಮುಂದೆ ಅವ್ರು ವೀಡಿಯೋ ಹಾಕಲ್ವಲ್ಲ, ಅವ್ರು ಇನ್ನು ನಮ್ಮ ಮುಂದೆ ಬರಲ್ವಲ್ಲ ಅಂತ ಅಂದಾಗ ನಮಗೆ ಭಾಳನೇ ತಡ್ಕೊಳಕ್ಕಾಗಲ್ಲ ದುಃಖನ. ನಮಗೆ ಹೀಗೆ ನಾವೊಂದು ಅವ್ರ ವಿಡಿಯೋ ನೋಡಿ ನಾವು ಒಂದಿಷ್ಟು ಇದು ಮಾಡ್ತಿದ್ವಿ, ದುಃಖ ಪಡ್ತೀವಿ. ಇನ್ನು ಅವ್ರ ಫ್ಯಾಮಿಲಿಗೆ ಹೇಗಾಗಬಾರ್ದು, ಅವರ ಸಂಬಂಧಿಕರು, ಅವ್ರ ಮನೆಯವರು, ಅವರಿಗೆಲ್ಲ ಆ ದುಃಖನ ಹೆಂಗೆ ತಡ್ಕೊತಾರೆ ಅಲ್ವಾ? ಹೀಗೆ ನೋಡಿ, ಈ ಜೀವನನೇ ಹಾಗೆ ಅಲ್ವಾ? ಇವತ್ತಿದ್ದಿದ್ದು ನಾಳೆ ಇರಲ್ಲ. ತುಂಬ ಬೇಜಾರಾಗುತ್ತೆ. ಹೇಗೆ ಇದನ್ನು ಅವ್ರು ತಡ್ಕೊಳ್ತಾರೋ ಅವ್ರ ಫ್ಯಾಮಿಲಿಗೆ ಎಲ್ಲರೂ ದೇವರು ಆ ದುಃಖನ ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಅಷ್ಟೇ ನಾನು ಬೇಡ್ಕೊಳ್ಳೋದು. ನಾವೆಲ್ಲರೂ ಅದನ್ನೇ ಬೇಡ್ಕೊಳ್ಬೇಕಾಗುತ್ತೆ. ಮತ್ತೇನು ನಮ್ಮ ಹತ್ರ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ದೇವ್ರ ಇಚ್ಛೆ ಅಲ್ವಾ? ದೇವ್ರು ಏನು ಮಾಡ್ತಾನೆ ಅದೇ. ಒಂದು ಸಣ್ಣ ಗುಳ್ಳೆನೇ ಒಂದು ಮಾರಕ ಆಗುತ್ತೆ ಸಾವಿಗೆ ಅಂದರೆ ನೋಡಿ ಎಂಥ ವಿಪರ್ಯಾಸ ಅದು. ಹಾಗೆ ಆ ಕ್ಯಾನ್ಸರ್ ಯಾವ ಟೈಮ್ನಲ್ಲಿ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅದು ಚಿಕ್ಕ ವಯಸ್ಸವರಿಗೆ ಬರುತ್ತೆ. ತುಂಬ ಬೇಜಾರಾಗುತ್ತೆ. ಎಷ್ಟೋ ಜನರು ಅದನ್ನು ಗೆದ್ದು ಬರ್ತಾರೆ ಅಂತ ಕ್ಯಾನ್ಸರ್ ಅಂತ ರೋಗನ. ಎಷ್ಟೋ ಜನರಿಗೆ ಆ ಕ್ಯಾನ್ಸರನ್ನು ಗೆಲ್ಲಕ್ಕಾಗಲ್ಲ. ಅದು ನಮ್ಮನ್ನು ತಗೊಂಡೇ ಹೋಗ್ಬಿಡುತ್ತೆ. ಅದು ಗೊತ್ತಾಗೋದೇ ಆಲ್ಮೋಸ್ಟ್ 3rd ಸ್ಟೇಜ್ ಆದಮೇಲೆ. ಹಾಗಾಗಿ ಭಾಳ ಕಷ್ಟ ಅದು. ಎಲ್ಲರ ಜೀವನದಲ್ಲಿ ಅದು ಯಾರ ಜೀವನದಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸುಮಾ ಅಕ್ಕ, ನಿಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೊತೀವಿ. ಯಾವತ್ತೂ ನಿಮಗೆ ದೇವರು ಮುಂದೆ ಎಲ್ಲೇ ಇದ್ದರೂ ನೀವು ಚೆನ್ನಾಗಿರಿ. ಮತ್ತೆ ಈ ನಿಮ್ಮ ಫ್ಯಾಮಿಲಿಯಲ್ಲೇ ಹುಟ್ಟಿ ಬನ್ನಿ. ಮತ್ತು ನೀವೆಲ್ಲರೂ ಹೀಗೆ ನಗಿಸ್ತಾ ಖುಷಿಯಿಂದ ಇರುವಂಗೆ ಮಾಡಿ ಅಂತ ನಾನು ಬೇಡ್ಕೊತೀನಿ. ನಾನು ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ. ನಂಗೆ ತುಂಬ ಬೇಜಾರು ಅಂದರೆ ಹೇಳಲಿಕ್ಕೆ ಮಾತು ಬರ್ತಾಯಿಲ್ಲ. ಆದರೂ ಒಂದು ಸಣ್ಣದೊಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ನಿಮಗೊಂದು ಶ್ರದ್ಧಾಂಜಲಿ ಸಲುವಾಗಿ ನಾನು ಈ ವಿಡಿಯೋ ಮಾಡಿದೆ. ಶ್ರದ್ಧಾಂಜಲಿ ಅರ್ಪಿಸೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯವರಿಗೆಲ್ಲರಿಗೂ ಈ ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಮತ್ತೆ ಹುಟ್ಟಿ ಬನ್ನಿ. ನಿಮಗೆ ಶ್ರದ್ಧಾಂಜಲಿ ಅಂದರೆ ಇದೇ ನಾನು ಹೇಳ್ತಾ ಇರೋದು. ಹೋಗಿ ಬನ್ನಿ ಸುಮಕ್ಕ.